ಎಲ್ಲರಿಗೂ ನನ್ನ ನಮಸ್ಕಾರಗಳು. LBA ಬೇಸ್ಡ್ ಅಸೆಸ್ಮೆಂಟ್, LBA ಆಧಾರಿತ ಘಟಕವಾರು ಕಿರು ಪರೀಕ್ಷೆ, ಶಾಲೆ ಹೆಸರು, ತಾಲೂಕು ಮತ್ತು ಜಿಲ್ಲೆಯನ್ನು ಬರ್ಕೋತಕ್ಕಂಥದ್ದು. ಎರಡನೇ ಸೆಮಿಸ್ಟರ್ ನಲ್ಲಿ ಬರುವಂತಹ ಘಟಕ 7 ಭಿನ್ನ ರಾಶಿಗಳು ಅನ್ನುವಂತ ಘಟಕ. ವಿಷಯ ಗಣಿತ, ತರಗತಿ 6ನೇ, ಅಂಕಗಳು 20 ಅಂತ. ಈ ಒಂದು ಎರಡನೇ ಸೆಮಿಸ್ಟರ್ ದಸರಾ ರಜೆಯ ನಂತರ ಬರುವಂತಹ ಒಟ್ಟು 6ನೇ ತರಗತಿ ಗಣಿತದಲ್ಲಿ 10 ಅಧ್ಯಾಯಗಳಿವೆ. ಮೊದಲನೇ ಸೆಮಿಸ್ಟರ್ ನಲ್ಲಿ 5, ಎರಡನೇ ಸೆಮಿಸ್ಟರ್ ನಲ್ಲಿ ಉಳಿದ 5 ಘಟಕಗಳು. ಇದರಲ್ಲಿ ಈಗಾಗಲೇ 6ನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಮಾಡಿದ್ದೇನೆ. ಇದು 7ನೇ ಘಟಕ ಭಿನ್ನ ರಾಶಿಗಳಿಗೆ ಸಂಬಂಧಪಟ್ಟಿರುವಂತಹ ಈ LBA ಆಧಾರಿತ ಘಟಕವಾರು ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಕೂಡ ಈ ಕೆಳಗಡೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅಂತ ಹೇಳುತ್ತಾ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆ ಘಟಕ 7 ಭಿನ್ನ ರಾಶಿಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 5 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಕೆಳಗಿನ ಭಿನ್ನ ರಾಶಿಗಳಲ್ಲಿ ಅತಿ ಚಿಕ್ಕ ಭಿನ್ನ ರಾಶಿ ಸಂಖ್ಯೆ ಯಾವುದು ಅಂದ್ರೆ 7/9, 5/9, 2/9, 8/9. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೀತಕ್ಕಂಥ. ಎರಡನೇ ಪ್ರಶ್ನೆ, 13/11ಕ್ಕೆ ಮಿಶ್ರ ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸಿದಾಗ ಸಿಗುವ ಉತ್ತರ 2.1/11, 1.3/11, 1.2/11, ಇಲ್ಲಿ 2.3/11. ಮೂರನೇ ಪ್ರಶ್ನೆ, ಒಂದು ಗಂಟೆಯಲ್ಲಿ 45 ನಿಮಿಷವನ್ನು ಕೆಳಗಿನ ಯಾವ ಭಿನ್ನರಾಶಿಯು ಸೂಚಿಸುತ್ತದೆ? ಎ ಆಪ್ಷನ್ ಯಾವುದೂ ಅಲ್ಲ, ಬಿ 3/4, ಸಿ 1/2, ಡಿ 1/4 ಅನ್ನು. ಇನ್ನು ನಾಲ್ಕನೇದು, ಕೊಟ್ಟಿರುವ ಚೌಕಾಕಾರದ ಆಕೃತಿಯಲ್ಲಿ ಛಾಯೀಕರಿಸಿದ ಭಾಗವನ್ನು ಸೂಚಿಸುವ ಭಿನ್ನರಾಶಿ. ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ, ಇದನ್ನ ಸೂಚಿಸತಕ್ಕಂಥ ಭಿನ್ನರಾಶಿ ಯಾವುದಂದ್ರೆ ಎ ಆಪ್ಷನ್ 4/16, ಬಿ 9/16, ಸಿ 5/16, ಡಿ 10/16 ಅಂತ. ನೆಕ್ಸ್ಟ್ 5ನೇ ಪ್ರಶ್ನೆ, 4/5 ಮತ್ತು 8/12 ನಡುವಿನ ಸರಿಯಾದ ಸಂಬಂಧ, ದೊಡ್ಡದು ಚಿಕ್ಕದು, ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಸೂಕ್ತವಾದ ಚಿಹ್ನೆ ಇವುಗಳಲ್ಲಿ ಯಾವುದು ಬರುತ್ತೆ ಅಂತಕ್ಕಂಥ ಇಲ್ಲಿ ಹಾಕ್ತಕ್ಕಂಥದ್ದು. ಲಾಸ್ಟ್ ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಇದೆ. ಎರಡನೇ ಪ್ರಶ್ನೆ, ಕೆಳಗಿನ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳಾಗಿ ಪರಿವರ್ತಿಸಿ 3 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. 17/4 6ನೇ ಪ್ರಶ್ನೆ, 11/3, 8 27/3. ಮೂರನೇ ಪ್ರಶ್ನೆ, ಕೆಳಗಿನ ಭಿನ್ನರಾಶಿಗಳನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತಿಸಿ ಅಂತ 3 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. 9ನೇ 7.3/4, 10ನೇ 5.6/7, 11ನೇ 2.5/6. ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ, ಪ್ರತಿಯೊಂದಕ್ಕೂ 3 ಪ್ರಶ್ನೆ, ಒಂದೊಂದು ಅಂಕ. ಭಿನ್ನರಾಶಿ ಎಂದರೇನು? ಸಮಭಿನ್ನರಾಶಿ ಎಂದರೇನು? ಅಂದ್ರೆ ಇದಕ್ಕೆ ವ್ಯಾಖ್ಯಾನವನ್ನ ಕೊಡಬೇಕು. ವಿಷಮ ಭಿನ್ನರಾಶಿಯ ಅರ್ಥವನ್ನ ಬರಿತಕ್ಕಂಥದ್ದು. ಇನ್ನು 5ನೇ ಪ್ರಶ್ನೆ, ಕೆಳಗಿನ ಸಮಸ್ಯೆಯನ್ನು ಬಿಡಿಸಿ. ಇಲ್ಲಿ ಕೂಡ 2 ಪ್ರಶ್ನೆಗಳಿವೆ, 3 ಪ್ರತಿಯೊಂದಕ್ಕೂ 3 ಅಂಕ, ಅಂದ್ರೆ ಒಟ್ಟು 6 ಅಂಕಗಳು. 15ನೇದು 48/60 ಮತ್ತು 50/80 ಭಿನ್ನರಾಶಿಯನ್ನು ಅದರ ಕನಿಷ್ಠ ರೂಪಕ್ಕೆ ತನ್ನಿ. 16ನೇ, ಸಮಾನ ಭಿನ್ನರಾಶಿ ಎಂದರೇನು? 2 ಉದಾಹರಣೆಗಳನ್ನ ಕೊಡಿ ಅಂತಿದೆ. ಈಗ ಇದು ಒಂದು 6ನೇ ತರಗತಿ ವಿಷಯದ 7ನೇ ಘಟಕ ಭಿನ್ನ ರಾಶಿ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಪತ್ರಿಕೆ ಐತಿ. ಈಗ ಅವುಗಳ ಉತ್ತರಗಳನ್ನ ನೋಡೋಣ. ಸರಿಯಾದ ಉತ್ತರ ಒಂದನೇದು ಸಿ 2/9, ಎರಡನೇ ಸಿ 1.2/11, ಇದು 1.2/11 ಅಂತ ಆಗಬೇಕು, ಈ ರೀತಿ ಬೇಕಿದು. ಮೂರನೇದು ಬಿ 3/4, ನಾಲ್ಕನೇದು ಡಿ 10/16, ಎ ದೊಡ್ಡದಾಗಿದೆ ಅಂತಕ್ಕಂಥ ಈ ಕಡೆ ಸಿಂಬಲ್ ಅನ್ನು ಉಪಯೋಗಿಸಬೇಕು. ಮಿಶ್ರ ಭಿನ್ನ ರಾಶಿ ಅಂದ್ರೆ ಇದು 4.1/4 ಅಂತ ಈ ರೀತಿ ಬರಬೇಕಿದು ಉತ್ತರ. ಇದು 3.2/3 ಅನ್ನುವಂತ ಉತ್ತರ. ಇದು 5.2/5 ಅಂತಕ್ಕಂಥ ಈ ರೀತಿಯಾಗಿ ಇದನ್ನ ಬರೀತಕ್ಕಂಥ ಮಿಶ್ರ ಭಿನ್ನ. ಇನ್ನು ವಿಷಮ ಭಿನ್ನ ರಾಶಿಯಲ್ಲಿ ಮಿಶ್ರ ಕೊಟ್ಟಿದ್ದಾರೆ, ವಿಷಮದಲ್ಲಿ ಬರೆದ 31/4, 41/7 ಅನ್ನುವಂತ ಉತ್ತರ. ಇನ್ನು 11ನೇ 17/6. ನಾಲ್ಕನೇ ಪ್ರಶ್ನೆ 12ನೇದು, ಭಿನ್ನ ರಾಶಿ ಎಂದರೇನಿತ್ತು, ಅದರ ಭಿನ್ನ ರಾಶಿ ಅಂದ್ರೆ ಏನು ಅಂತ ಅದರ ಡೆಫಿನಿಷನ್ ಅನ್ನು ವಾಕ್ಯವನ್ನು ಇಲ್ಲಿ ಬರೆಯಲಾಗಿದೆ. ಆನಂತರ ಸಮಭಿನ್ನ ರಾಶಿ ಎಂದರೇನು ಅಂತ 13ನೇ ಪ್ರಶ್ನೆ ಇತ್ತು, ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. 14ನೇ ಪ್ರಶ್ನೆ, ವಿಷಮ ಭಿನ್ನ ರಾಶಿ ಎಂದರೇನಿತ್ತು, ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ಬಂದಿದೆ. ಇಲ್ಲಿ ಉತ್ತರವನ್ನ ನೆಕ್ಸ್ಟ್ 5ನೇ ಪ್ರಶ್ನೆಗೆ ಉತ್ತರ 15. ಇವೆರಡಕ್ಕ ಏನ್ ಮಾಡ್ಬೇಕಾಯ್ತು? ಕನಿಷ್ಠ ರೂಪಕ್ಕೆ ತರಬೇಕಾಯ್ತು. ಇಲ್ಲಿ ಉತ್ತರವನ್ನು 1ನೇದು ಕನಿಷ್ಠ ರೂಪ, 2ನೇದರ ಕನಿಷ್ಠ ರೂಪ. 16ನೇ ಪ್ರಶ್ನೆ, ಸಮಾನ ಭಿನ್ನ ರಾಶಿ ಎಂದರೆ 2 ಉದಾಹರಣೆ ಕೊಡಿ ಅಂತಿತ್ತು. 2 ಅಥವಾ ಹೆಚ್ಚಿನ ಭಿನ್ನ ರಾಶಿಗಳು ಒಂದೇ ಸಂಖ್ಯೆಯನ್ನು ಪ್ರತಿನಿಧಿಸಿದ ಅವುಗಳನ್ನು ಸಮಾನ ಭಿನ್ನ ರಾಶಿಗಳು ಎನ್ನುವರು. ಇದು 1ನೇ ಉದಾಹರಣೆ ಅನ್ಕೊಡ್ರಿ, 3 ಕೂಡಿ. 2ನೇದು ಇನ್ನೊಂದು ಬೇಕಾದ್ರೆ 3/4 ಅಂತಕ್ಕಂಥದ್ದು, 6/8 ಅನ್ನುವಂಥದ್ದು. ಈ ರೀತಿ 2 ಉದಾಹರಣೆಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಸಮಾನ ಭಿನ್ನ ರಾಶಿ. ಆದ್ಮೇಲೆ 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ LBA ಆಧಾರಿತವಾಗಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳನ್ನ 20 ಅಂಕಗಳಿಗಾಗಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.